ನನ್ನ ಯೋಗ್ಯತೆ ಇಷ್ಟು ಅಂತ ಅಳಿತಾಳಲ್ಲ ಈ ಸೊಟ್ಟಮುತಿ ಸುಂದ್ರಿ, ತೋರಿಸ್ತೀನಿ. ನನ್ನ ಮಗಳನ್ನೇ ಬಳಸ್ಕೊಂಡು ನನಗೆ ನಾಮ ಹಾಕ್ತಾರ. ಇವಳು ಕಣ್ಣೀರಿಗೆ ಕರಗ್ತೀನಿ ಅಂತ ಬೇರೆ. ಇನ್ನೂ ಮುಂದೆ ಇಲ್ಲದ ಇವ್ರಿಗೆ ಇಷ್ಟು ಆಸೆ ಇರಬೇಕಾದ್ರೆ ಮಕ್ಕಳು ಮರಿ ಇರೋ ನಂಗೆ ಇನ್ನೆಷ್ಟಿರಬೇಡ. 4 ವರ್ಷ 1 ಸೈಕಲ್ಲು 25 ಲೀಟ್ರ್ ಹಾಲು ಅಷ್ಟೇ ಅಂತಾಳಲ್ಲ ಈ ಜುರಾಸಿಕ್ ಪಾರ್ಕ್ ಪಾರ್ಟ್ 3. ನನಗೆ ಅನುಮಾನ ಇತ್ತು, ನನ್ನ ಮಗಳನ್ನು ದೊಡ್ಡ ಕುಳ ಇರೋ ಮನೆಗೆ ಕಳಿಸ್ತಿದ್ದಾರೆ. ಕುಬೇರಾಗ ಆಸೆ ಕಾಣ್ತಿದ್ದಾರ. ನೋಡ್ತೀನಿ ಹೇಗೆ ಮಾಡ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಆಗೋ ಕನಸು ಕಂಡಿದ್ದೆ. ಅಷ್ಟೇ ಯಾಕೆ, ಈಗ ವಿಧಾನಸೌಧಕ್ಕೆ ಕಾಲಿಡ್ತೀನಿ. ಮಂತ್ರಿ, ಗೃಹ ಮಂತ್ರಿ ಆಗ್ತೀನಿ. ಸನ್ಮಾನ್ಯ ಶ್ರೀ ಗೃಹ ಮಂತ್ರಿ ಸರ್ವೇಶ್ವರ, ಬಡವರ ಆಶಾ ಕಿರಣ, ರಾಜ್ಯಾಭಿವೃದ್ಧಿ ಹರಿಕಾರ, ಯೋಜನೆಗಳ ಸರದಾರ ಶ್ರೀ 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 ಸರ್ವೇಶ್ವರ. ಚಿನ್ನ ಬಾಳಲ್ಲಿ ಈ ದಿನವು ಬರದು. ಶಾರೆ ಯಾಕೆ ನೋಡಿ, ಇನ್ಮೇಲೆ ನಿನ್ನ ಕೆಲಸನೇ ಮಾಡ್ಬೇಕಾಗಿಲ್ಲ. ಕೈಗೊಂದಾಳು ಕಾಲ್ಗೊಂದಾಳು ರಾಣಿ, ಮಹಾರಾಣಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಒತ್ಸ್ಕೊಂತ ಇರ್ಬೋದು. ಹೆಂಗೆ? ಯಾವ್ದಿದು ತಿರ್ಪೆ ಅವತಾರ? ಚಂದ ವಸೂಲಿನ ನೋಡ್ದಾರ ಏನಂದರು? ಚಿಲ್ಡ್ರೆ ಎಲ್ಲ ಮುಂದಕ್ಕೆ ಹೋಗು. ಲೇ ಸದಾರಮೆ, ನನ್ನೇನು ಚಿಲ್ಡ್ರೆ ಮನುಷ್ಯ ಅನ್ಕೊಂಡೇನೆ. ಬಂದ ಇನ್ನು ಮುಂದೆ ಧನಲಕ್ಷ್ಮಿ ಮನೆಗೆ ಹಂಗೆ ಗುದ್ಕೊಂಡ್ ಬರ್ತಾರದೇನೆ. ಯಾವ್ದಾದ್ರು ಬ್ಯಾಂಕ್ ಕಣ್ಣು ಹಾಕ್ಬೇಕು, ಕೈ ಕಾಲ್ ಬಗ್ಸಿ ಕೆಲಸ ಮಾಡಕ್ಕಾಗಲ್ವಾ? ನಿನ್ನ ಲೈಫಲ್ಲಿ ನೀನು ಕ್ಲಾರಿಟಿನೇ ಇಲ್ವಲ್ಲೇ. ನೋಡಿ, ನಮ್ಮವ್ವ ಮಗನೇ ನಿನ್ ರಾಜಯೋಗ ಐತೆ, ಇನ್ನ ಕುಂತ್ಕೊಂಡು ತಿನ್ಬೋದು. ಮಗ ಹೇಳ್ದ ಕರ್ಕೊಬ, ಹಸಿನ ಪರ್ಕೆಲ್ಲ ಹೊಡೆದ್ಬಿಡ್ತೀನಿ. ಬಿಡ್ತು ನಮ್ಮ ಅವನ್ನೆಲ್ಲ ಹಂಗಂತಾರನೆ. ನೋಡಿ ನೀ ಶಾರಿ ಇಲ್ಲಿ ಕೇಳಿ, ಇಲ್ಲಿ ನಮ್ಗೆ ಐಶ್ವರ್ಯ ಇರೋ ತಿಜೋರಿ ಸಿಕ್ಕಿದೆ. ಈ ಐಡಿಯಾ ಸರ್ವೇಶ್ವರ ಐಡಿಯಾ ಉಪಯೋಗಿಸಿ ಅದನ್ನ ಬಳಸ್ಕೊಂಡ್ರೆ ಹಂಗೆ ಬೆಂಜ್ ಕಾರಲ್ಲೇ ಓಡಾಡ್ಬೋದು. ಏನ್ರಿ ಅದು? ಪ್ಯಾಟಾಗಿ ಬಂದು ಯಾವ್ದೋ ಮನೆ ಹೇಳಿ ಕೆಲಸ ಕಲ್ತಿಲ್ಲ ತಾನೆ? ಅಯ್ಯೋ, ನಿನ್ನೊಣಗಿಲ್ಲ, ನಿಮ್ಮ ಅವನೊಣಗಿಲ್ಲ, ನಿಮ್ಮ ಅಕ್ಕನೊಣಗಿಲ್ಲಮ್ಮ. ಈ ಐಡಿಯಾ ಸರ್ವೇಶ್ವರನಿಗೆ ಏನು ಮಾಡಬೇಕು ಅನ್ನೋದು ಲೈಫಲ್ಲಿ ಕ್ಲಾರಿಟಿ ಚೆನ್ನಾಗಿ ಗೊತ್ತದೆ. ಅದನ್ನೇ ಮಾಡೋದು. ಅಕ್ಕನಿಗೆ ಭಾವನಿಗೆ ಎಲ್ಲಾದ್ರೂ ಕೆಟ್ಟ ಹೆಸರು ತಂದ್ಬಿಟ್ಟಿಯಾ, ಆಮೇಲೆ ಗಂಟು ಮುಟ್ಟ ಕಟ್ಬೇಕಾಯ್ತದೆ. ನಿಮ್ಮ ಅಕ್ಕ ಭಾವನಿಗೆ ನಾನು ಏನು ಅಂತ ತೋರಿಸ್ಬೇಕು. ವಾರ ಕಳೀಲಿ ತೋರಿಸ್ತೀನಿ. ನನ್ನನ್ನು ಅಮಾಯಕ ಹಳ್ಳಿಗುಬ್ಬು ಹೆಡ್ಡ ಅನ್ಕೊಂಡಿದ್ದಾರೆ. ನನ್ನ ಬುದ್ಧಿ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇಲ್ಲ. ನಾನೀಗ ಗ್ರಾಮ ಪಂಚಾಯಿತಿ ಅಲ್ಲ, ವಿಧಾನಸೌಧದ ಮೆಟ್ಲೇ ಇರ್ಬೋದು. ಅಂಥ ಸೌಭಾಗ್ಯ ಒದಗಿ ಬಂದಿದೆ. ಇನ್ನು ಮುಂದೆ ನಾನು ಸ್ವಯಂ ಘೋಷಿತ MLA ಸರ್ವೇಶ್ವರ. ಸರ್ವೇಶ್ವರ ರಸ್ತೆ, ಸರ್ವೇಶ್ವರ ಅನಾಥಾಶ್ರಮ, ಸರ್ವೇಶ್ವರ ಹಾಲಿನ ಕೇಂದ್ರ, ಸರ್ವೇಶ್ವರ ಅಭಿಮಾನಿ ಬಳಗ. ನನ್ನ ಕನಸುಗಳು ಈಡೇರೋ ಕಾಲ ಹತ್ರ ಬರ್ತಾ ಇದೆ. ಸತ್ತು ಸಮಾಧಿಯಾಗಿದ್ದ ನನ್ನ ಕನಸುಗಳು ಚಿಗುರ್ತಾ ಇದ್ದಾವೆ. ಐಡಿಯಾ ಮಾಡಬೇಕು. ಏನಾದರೂ ಐಡಿಯಾ ಮಾಡಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಆಕ್ಟ್ ಮಾಡಿ ಈ ಸಲದ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತ ಗಳಿಸಿ ವಿಧಾನಸೌಧಕ್ಕೆ ಕಾಲಿಡಬೇಕು. ಹೆಂಗೆ? ಸರ್ವೇಶ್ವರ. ಅಲ್ಲ ಪುಟೆ, ಯಾವ ಬಂದ? ನೀವು ಭಾಷಣ ಮಾಡ್ತಾ ಇದ್ರಲ್ಲ, ಆಗ್ಲೇ ಬಂದೆ. ಹೆಂಗಿತ್ತು ಭಾಷಣ? ಹೆಂಗಿತ್ತು? ಹಿಂಗೆಲ್ಲ ಹೇಳ್ತಾರ? ಹೌದಾ, ಸೂಪರ್ ಆಯ್ತು. ಪುಟಿ, ಇವತ್ತು ಕನಸು ನಾಳೆ ನನ್ಸು ಎಲ್ಲ ನಿನ್ನೆ ಪುಟಿ. ಅಂದಂಗೆ ಯಾರ್ದಿದು? ನಂದೆ. ಯಾರು ಕೊಡ್ಸಿದ್ದು? ಅಪ್ಪ. ಅಪ್ಪ? ಅದೇ ಅಪ್ಪ, ದೊಡ್ಡಪ್ಪ ಹಂಗ ಆಕ್ಟ್ ಮಾಡು ಅಂತ ಹೇಳಿದ್ರಲ್ಲ, ಆ ಪಪ್ಪ. ಎಲ್ಲೆಲ್ಲಿ ಕರ್ಕೊಂಡೋದ್ರು ಗೊತ್ತಾ? ಐಸ್ ಕ್ರೀಮ್ ಕೊಡ್ಸಿದ್ರು, ಆಟ ಸಾಮಾನು ಕೊಡ್ಸಿದ್ರು, ಕಾರಲ್ಲಿ ಸುತ್ತಾಡ್ಸಿದ್ರು. ಹೌದಾ ಪುಟಿ? ಹೌದಾ ಚಿನ್ನಮ್ಮ? ನಾನು ಇನ್ನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನು? ಆ ಆಂಟಿ ಇದಾರಲ್ಲ, ಕುಳ್ಳಿಗೆ ದುಂಡಿಗೆ ಹಸುವಿನ ಹಾಲ್ ಥರ ಬೆಳ್ಳಗೆ ಕನ್ನಡಕ ಹಾಕೊಂಡಿರ್ತಾರಲ್ಲ, ಕಾಂಚನ ಮೀನೇನಾ? ಓರಾ? ಹಾ, ಅವರೇ
ಅಪ್ಪನ್ನು ಬರ್ತತ್ತೀಯ ಹೇಗಾದ್ರೂ ಮಾಡಿ. ಅವ್ರ ನಂಬರು ನನ್ನ ತಲೆಯಲ್ಲಿದೆ, ಬರ್ಕೋ. ಅಯ್ಯೋ ನನ್ನ ಚಿನ್ನ, ಯಾವ ಪಾಟಿ ಚೂಟಿ ಇದೆಯಮ್ಮ ನೀನು? ಹೇಳು ಹೇಳು ಹೇಳು. 9945669393. ಪುಟ್ಟ, ಇದು ಚೂಟಿ ಅಂದ್ರೆ. ಅಷ್ಟೇ ಅಲ್ಲ, ಅವ್ರ ಮನೇಲಿ ಯಾರ್ಯಾರಿದ್ದಾರೋ ಅವ್ರ ನಂಬರ್ ಎಲ್ಲ ನನ್ನ ತಲೆಯಲ್ಲಿದೆ, ಬರ್ಕೋ. ಬೇಡ 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 ಬೇಡ, ನನಗೆ ಆ ಅಮ್ಮನ ಒಬ್ಬರು ನಂಬರ್ ಸಾಕು. ಯಾವ ನಂಬರು ಸರ್ವೇಶ್ವರ? ದೊಡಮ್ಮ, ಅದೇ ಕಾಂಚನ. ಕಾಂಚನ? ಅದೇ ಅಕ್ಕ. ಯಾರು ತಿಳಿಯರು ನಿನ್ನ ಈ ಭುಜಬಲದ ಪರಾಕ್ರಮವ ಅಂತ ಬಬ್ರುವಾರ ಪಿಕ್ಚರ್ ಅಲ್ಲಿ ಆಡಿದ್ಯಲ್ಲಕ್ಕ, ಆ ಕಾಂಚನಕ್ಕ. ಆ ಕಾಂಚನಾಗೂ ನಂಬರ್ಗೂ ಏನ್ ಸಂಬಂಧ? ಅದೇ ಅಕ್ಕ, ಆ ಪಿಕ್ಚರ್ ಅಲ್ಲಿ ಅಣ್ಣವ್ರಿಗೆ 3 ಜನ ಹೀರೋಯಿನ್ಗಳಲ್ವಾ, ಅದರಲ್ಲಿ ಕಾಂಚನ ಅವರು ಎಷ್ಟನೇ ಹೀರೋಯಿನ್ನು ಅಂತ ಕೇಳ್ತಿದ್ದೆ. ಜನರಲ್ ನಾಲೆಡ್ಜು ತಿಳ್ಕೋಬೇಕಲ್ವಾ ಮಗು, ಅದಕ್ಕೆ. ಆ ಕಾಂಚನ ನನಗೂ ಫೇವರೇಟೆ. ನಾನು ಸ್ವಲ್ಪ ಹಾಗೆ ಇದ್ದೀನಿ ಅಂತ ಇವ್ರು ಆಗಾಗ ಹೇಳ್ತಾ ಇರ್ತಾರೆ. ಅವನೇ ಹೇಳ್ಬೇಕು, ಕಟ್ಕೊಳೋರ್ಗೆ ಯಜ್ಞನ ಮುದ್ದು ಅನ್ನಂಗೆ. ಏನು ಅಂದಾಗಾಯ್ತು? ಅಕ್ಕ, ಏನ್ ನಡೆ, ಏನ್ ನುಡಿ, ಏನ್ ಹಾವ, ಏನ್ ಭಾವ, ಆಹಾ, ಏನು ಗತ್ತು, ಏನು ಗಮ್ಮತ್ತು ಅಕ್ಕ, ಸೂಪರ್ ಅಕ್ಕ. ಏನ್ ನಿಮ್ಮ ಅವತಾರ? ಅಕ್ಕ, ಅದು ಅರಮನೆ ಮೈದಾನದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಲ್ಲ, ಅಲ್ಲಿ ಕವನ ವಾಚನ ಮಾಡಕ್ ಹೋಗ್ತಾ ಇದ್ದೀನಿ. ಒಂದು ವಾಚನ ಮಾಡ್ಲಾ? ಕೊಚ್ಚಿ ಹೋಗುತ್ತಿದೆ ಭೀಕರ ಪ್ರವಾಹಕ್ಕೆ, ಒಣಗಿ ಹೋಗುತ್ತಿದೆ ಭಯಂಕರ ಬಿಸಿಲಿಗೆ, ಹಾರಿ ಹೋಗುತ್ತಿದೆ ಸುಂಟರ ಗಾಳಿಗೆ, ಕನ್ನಡಮ್ಮ ನಮಗೆ ಕಲಿಸಿದ ಕನ್ನಡ. ಹೆಂಗದೆ? ಸೂಪರ್. ಅದೇನೋ ವಿಧಾನಸೌಧ ಅಂತಿದ್ರಿ. ಅದ್ಯಾಕ ವಿಧಾನಸೌಧದಿಂದ ಕಾಲ್ನಡೆಗೆ ಜಾತ ಹೋಗೋದು ಅಂತ, ಅಲ್ಲಿಂದ ಹೆಂಗ್ ಹೋಗೋದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಷ್ಟೇನಾ? ಹ್ಞೂ, ನಿಮ್ಮ ಮನೆಗೋಕ, ನಿಮ್ ತಂಗಿ ಹಣೆಗೋ, ನಿಮ್ಮ ಮಾವನ. ಬಾ ಪುಟ್ಟ. ಐಸ್ ಕ್ರೀಮ್ ಕುಡಿಸಿದ್ರಾ? ಓ, ತಾಟಿಗಿತ್ತಿ. ಮಾವ, ನನಗೆ ಒಂದು ಮಾತ್ರ ಅರ್ಥ ಆಗಲಿಲ್ಲ. ನಾನು ನನ್ನ ಫೋನಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಸಿಂಗಾಪುರ್ ಅಂತ ಫೀಡ್ ಮಾಡ್ಕೊಂಡಿದ್ದೀನಿ. ಸಾವಿತ್ರಿ ಅಕ್ಕ ದೀಪ್ತಿ ಕೇಳಿದ್ರು ಅಂತ ಆ ಗಲಿಬಿಲಿಲಿ ನಿಮಗೆ ಡೈಲ್ ಮಾಡೋದ್ನೋ ಬೇರೆಯವ್ರಿಗೆ ಡೈಲ್ ಮಾಡೋದ್ನೋ ಗೊತ್ತಿಲ್ಲ. ಆದರೆ ಆ ಕಡೆಯಿಂದ ಮಾತ್ರ ನಾನು ಇಲ್ಲಿ ಹೇಳಿದ್ನಲ್ಲ ನಯನ ಅಂತ, ಆ ಹುಡುಗಿನೂ ನಯನ ಅಂತಾನೆ ಮಾತಾಡಿ ಈ ಮನೆಯವ್ರನ್ನ, ಇಲ್ಲಿ ಸಂಬಂಧಗಳನ್ನೆಲ್ಲ ತುಂಬಾ ಚೆನ್ನಾಗಿ ಗೆಸ್ ಮಾಡಿದಾಳೆ. ನನಗೆ ಎಷ್ಟು ದೊಡ್ಡ ಶಾಕ್ ಆಯ್ತು ಗೊತ್ತಾ? ಯಾಕಮ್ಮ ಐತಿಯ? ಅದು ಮಾಡಿಸಿದ್ದು ನಾನೇ. ನೀವಾ? ಇದರಿಂದ ಬಹು ದೊಡ್ಡ ಕಥೆನೇ ಐತೆ ಕಣವ. ವಿನೂತ ತಿಥಿ ಆದ ದಿನದಿಂದ ದೀಪ್ತಿ ಈ ಮನೆಯಾಗೆ ಉಳ್ಕೊಂಡ್ಲು. ತಾರ್ಸಿ ಮ್ಯಾಗೆ ಅಣ್ಣ ತಂಗಿರ್ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅಂದ್ರೆ ನಿಜವಾಗ್ಲೂ ನಿಮ್ಮ ಮಗು? ನಮ್ಮ ಮಗು ಅಂತ ಹೇಳ್ಬೇಡ, ನನಗೆ ಯಾವ ಮಗುನೂ ಇಲ್ಲ. 100% ಶೋರ್. ಹಾಗಾದ್ರೆ? ಹೌದು ದೀಪ್ತಿ, ಅವಳು ಮಗುನ ಕರ್ಕೊಂಡು ಬಂದು ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಅದಕ್ಕೆ ಅನಾಥಾಶ್ರಮ, ಬಾಡಿಗೆ ಮಗು ಅಂತ 100 ಕಡೆ ಹುಡುಕ್ತಾ ಇದ್ದಾಳೆ. ಅವಳು ಮಗು ತಂದ್ರೆ ನಾನು ಅವಳನ್ನ ಹೆಂಡತಿ ಅಂತ ಒಪ್ಕೋಬೇಕು. ಎಂತ ಮೋಸ ಪ್ರತಾಪ್. ಇದನ್ನ ಯಾರು ನಂಬ್ತಾ ಇಲ್ಲ ದೀಪ್ತಿ, ನೀನು ನಂಬಲ್ವಾ? ನಾನೇ ಅವಳ ಹಿಂದೆ ಬಿದ್ದು ಕಂಡಿಡಿಯೋಣ ಅಂದ್ರೆ ಹುಷಾರಾಗ್ತಾಳೆ. ಅದಕ್ಕೆ ನಿನ್ನ ಹೆಲ್ಪ್ ಬೇಕು. ಪ್ಲೀಸ್ ಆಗಲ್ಲ ಅಂತ ಹೇಳ್ಬೇಡ. ನನ್ನ ಲೈಫ್ ಸೇವ್ ಮಾಡ್ತೀಯ ಅಲ್ವಾ?
ಪ್ಲೀಸ್ ದೀಪ್ತಿ. ದೀಪ್ತಿ ನಿನ್ನ ಸಿಕ್ಕಾಕ್ಸೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಗಮನಿಸ್ತಾ ಆಗ್ಬೋದು. ಅದೊಂದಾದ್ಮ್ಯಾಕೆ ಇನ್ನೂ ಹುಷಾರಾದೆ. ನಿನಗೆ ತಿಳಿದಂಗೆ ನನ್ನ ನಂಬರ್ಗೆ ಫೋನ್ ಮಾಡ್ತಾರೆ ಅಂತ ನನಗನ್ಸಿ ಒಂದು ಹೆಣ್ಮಗಿನ ತಯಾರು ಮಾಡಿ ಮಡಿಕೊಂಡೆ. ಬಹು ಚುರುಕಾಗಿರೋ ಮಗ. ಈ ಮನೆ ಡೀಟೇಲ್ಸ್ ಎಲ್ಲ ಆ ಹೆಣ್ಮಗಿನ ತಾವು ಹೇಳಿದ್ದೆ. ನಾನು ಅನ್ಕೊಂಡಂಗೆ ಫೋನ್ ಬತ್ತು. ಆ ಹೆಣ್ಮಗಿನ ತಾವು ಮಾತಾಡಿಸ್ದೆ. ಮಾವ, ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಿ? ನಾನು ಮನೆಗೆ ಬಂದಾಗಿನಿಂದ ಇಲ್ಲಿವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ನನ್ನ ಕೈ ಹಿಡಿದಿದ್ದೀರ. ಥ್ಯಾಂಕ್ಸ್ ಹೇಳೋದು ತುಂಬ ತುಂಬ ಕಮ್ಮಿ. ಈ ಜನ್ಮದಲ್ಲಿ ನಿಮ್ಮ ಋಣನ ತೀರ್ಸಕ್ಕಾಗಲ್ಲ ಮಾವ. ಥ್ಯಾಂಕ್ ಯು ವೆರಿ ಮಚ್. ಆದರೆ ಒಂದು ಮಾತು ಅರ್ಥ ಆಯಿತು. ನಾನು ಅನ್ಕೊಂಡ ಹಾಗೆ ದೀಪ್ತಿ ಪ್ರತು ಜೊತೆ ಸೇರಿಕೊಂಡು ನನ್ನ ಬಣ್ಣನ ಬಯಲು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಾನು ಇನ್ಮೇಲೆ ಎಚ್ಚರವಾಗಿರ್ತೀನಿ. ನೀವಿರೋವರೆಗೂ ಯಾರು ಯಾರ ಜೊತೆ ಬೇಕಾದ್ರೂ ಸೇರಿಕೊಂಡ್ರು ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕೋಕ್ಕಾಗಲ್ಲ. ಥ್ಯಾಂಕ್ಸ್ ಮಾವ. ಮಾತಾಡ್ದಿಯಲ್ಲ, ಏನಂತ ಹೆಸರು? ನೈನಾ 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 ನೈನಾ. ಎಷ್ಟು ಮುದ್ದಾಗಿದೆ ಅಲ್ವಾ ಹೆಸರು? ಪ್ರೀತಿಯಿಂದ ನನ್ನು ಅಂತ ಕರಿಬಹುದು. ಮುದ್ದು ಅಂತೆ, ಮುದ್ದು. ಅದ್ ಯಾವ ಮಗು ಹತ್ರ ಮಾತಾಡ್ತೀವ ನೀನು? ಯಾರ್ದು ಯಾಕೋ ಆಗುತ್ತೆ ಪ್ರತಾಪ್. ಅದ್ರ ಜೊತೆ ಮಾತಾಡ್ತಿದ್ರೆ ನೀನ್ ಚಿಕ್ಕವನಿದ್ದಾಗ ಗೊಣ್ಣೆ ಸುರಿಸ್ಕೊಂಡು ಮಾತಾಡ್ತಿದ್ದಲ್ಲ ಹಾಗೆ ಅನ್ನಿಸ್ತಿತ್ತು ಕಣೋ. ಮಗು ಹಿಂದಿನ ರಹಸ್ಯ ತಿಳ್ಕೊ ಅಂದ್ರೆ ಮಗು ಮನೆಗ್ ಬಂದಷ್ಟೇ ಸಂಭ್ರಮ ಪಡ್ತಾ ಇದೆಯಲ್ಲೇ. ಪ್ರತಾಪ್ ಡೌಟೇ ಇಲ್ಲ. ಆ ಮಗು ಹತ್ರ ಮಾತಾಡ್ತಿದ್ರೆ ಎಷ್ಟೊತ್ತಾಗ ಮಗು ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ನಮ್ ಫ್ಯಾಮಿಲಿಗೆ ಫಸ್ಟ್ ಮಗು ಕಣೋದು. ಸಾಧ್ಯನೇ ಇಲ್ಲ ಕಣೆ, ನಾಟಕ ಆಡ್ತಿದ್ದಾಳ ಅವಳು. ಪ್ರತಾಪ್, ನಿನ್ ಇನ್ನೂ ಅನುಮಾನನ? ಆ ಮಗು ಮಾತಾಡ್ತಿದ್ರೆ ಅದ್ರ ಕಣ್ಣು ನಿಂತರ ಇರ್ಬೋದು, ಅದ್ರ ಸ್ಮೈಲ್ ಮಮ್ಮಿ ತರ ಇರ್ಬೋದು ಅಂತ ಅನ್ನಿಸ್ತಾ ಇತ್ತು. ನಾನು ಎಷ್ಟೊತ್ತಿಗೆ ಆ ಮಗು ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ ಕಣೋ. ಆ ಕಲ್ಪನೆಯಲ್ಲೇ ತೇಳ್ತಾ ಇದ್ದೀನಿ. ನಿನ್ನ ಇಲ್ಲೇ ಉಳಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಪಕ್ಷ ಬದಲಾಯಿಸ್ಬಿಟ್ಟಿಯಲ್ಲೇ. ಕಾಮನ್ ಪ್ರತಾಪ್, ಇದೇನ್ ಪಂದ್ಯನಾ? ಪಾರ್ಟಿ ಚುನಾವಣಾ ಅಂತ ಹೇಳೋದಿಕ್ಕೆ? ನೋಡು, ಈ ಕಾಂಪ್ಲಿಕೇಶನ್ ಎಲ್ಲ ಬಿಡು, ನೀನು ಎಂಜಾಯ್ ಮಾಡು. ನೋಡು, ನಾನು ಒಬ್ನೇ ಹೋರಾಡಿದ್ರು ಪರವಾಗಿಲ್ಲ, ಅವಳು ನಾಟಕ ಬಯಲ್ ಮಾಡದೆ ಬಿಡಲ್ಲ. ಎಷ್ಟು ದಿನ ರೇಗ್ತೀಯಾ? ಇನ್ ಒಂದ್ ವಾರದಲ್ಲಿ ಆ ಪಾಪು ಬರುತ್ತೆ, ಆಮೇಲೆ ನೀನೇ ಕೂಲ್ ಆಗ್ತೀಯ. ಏನು, ಮುಂದಿನ ವಾರನ? ಹೌದು ಪ್ರತಾಪ್, ಮುಂದಿನ ವಾರ ಆ ಪಾಪ ನಮ್ ಮನೆಗೆ ಬರ್ತಾ ಇದೆ. ಸಾರಿ 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 ಸಾರಿ, ಅವ್ರ ಅಪ್ಪ ಮನೆಗೆ, ಅವ್ರ ತಾತ ಮನೆಗೆ. ದೀಪ್ತಿನಿ ಏನಾದ್ ತಲೆ ಕೆಟ್ಟಿದ್ಯಾ? ಅವಳು ನಾಟಕ ಆಡ್ತಾ ಇದ್ದಾಳ ಕಣೆ. ಆಗ್ಲೇ 2 ದಿನ ಟೈಮ್ ಕೇಳಿದ್ಲು, ಮುಗ್ದೋಯ್ತು. ಈಗ 1 ವಾರ ಟೈಮ್ ಕೇಳಿದಾಳೆ, ಅದ್ರ ಮೇಲೆ ಇನ್ನೊಂದು ಡ್ರಾಮಾ ಆಡ್ತಾಳೆ. ಎಲ್ಲ ಬೋಗಸ್ ಕಣೆ. ಪ್ರತಾಪ್, ಏನು ಇಲ್ಲ. ಆ ಮಗು ಫೋನಲ್ಲಿ ಮಾತಾಡುವಾಗ ಏನ್ ಹೇಳ್ತು ಗೊತ್ತಾ? ನಾನು ಪ್ರತಾಪ್ ಡ್ಯಾಡಿ ಹತ್ರ ಮಾತಾಡ್ಬೇಕು, ಡ್ಯಾಡಿಗೆ ಫೋನ್ ಕೊಡಿ ಅಂತ ಹೇಳ್ತು. ಪ್ರತಾಪ್, ಅದ್ ನಮ್ಮ ವಂಶದ ಕುಡಿ ಕಣೋ. ನಿನ್ ಕೈಲಿ ಸಾಕಾಗಿಲ್ಲ ಅಂದ್ರೆ ಹೇಳು, ನಾನ್ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಊಟ ಮಾಡಿಸ್ತೀನಿ, ತಿಂಡಿ ತಿನ್ನಿಸ್ತೀನಿ, ನಾನೇ ಸ್ಕೂಲಿಗೆ ಕಳಿಸ್ತೀನಿ. ಆದ್ರೆ ಆ ಪಾಪಗ್ ನೀನ್ ಹೊಡಿಬಾರ್ದು. ನನ್ಗೆ ಕಿಶನ್ ಸಿಂಗ್ ಮೇಲೆ ಡೌಟ್ ಇದೆ ಕಣ. ಕಿಶನ್ ಸಿಂಗ್ ಏನೋ ವ್ಯವಹಾರ ನಡೆಸ್ತಾ ಇದ್ದ. ಅವನು ಕಾಂಚನ ಗುಟ್ಟಾಗಿ ಮಾತಾಡ್ತಿದ್ರು. ನಾನು ಹೋಗೋದನ್ನ ನೋಡಿ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು. ಅವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ.
ಫೋನ್ ಬರ್ತಿದೆ ನೋಡು. ವಿನುತಾ, ನಿಂಗ್ ಫೋನ್ ಬರ್ತಿದೆ ನೋಡಮ್ಮ. ಎಲ್ಲ ಹೋದ್ಲಿ ಹುಡುಗಿ? ವಿನುತಾ, ಹಲೋ ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನನ್ನ ವಾಯ್ಸ್ ಗೊತ್ತಾಗ್ಲಿಲ್ವಾ? ನೀವು ಕಾಂಚನ ಅವ್ರ ಹತ್ರ ಮಾತಾಡ್ಬೇಕಲ್ವಾ? ಹಾ, ಅದಕ್ಕೆ ತಾನೇ ಅವ್ರ ಮೊಬೈಲ್ ಫೋನ್ ಮಾಡಿರೋದು. ನಾನು ಕಾಂಚನ ಅಲ್ಲ, ಅವ್ರ ಅಕ್ಕ ಸಾವಿತ್ರಿ. ಓ ಹೌದಾ, ಹಂಗನ್ನಿ ಮತ್ತೆ. ಇಲ್ದಿದ್ರೆ ನಾನು ಮಾತಾಡೋ ಸ್ಟೈಲ್ಗೆ ಅವ್ರು ಗೊತ್ತಾಗ್ಬಿಟ್ಟಿರೋದು. ಎಲ್ಲಿ ಅವರು? ಕೊಡಿ. ಅವರು ಹೊರಗಡೆ ಹೋಗಿದ್ದಾರೆ. ನೀವ್ ಏನಾದ್ರೂ ಹೇಳೋದಿದ್ರೆ ನನ್ನ ಹತ್ರ ಹೇಳಿ, ನಾನು ಅವ್ರು ಬಂದ್ಮೇಲೆ ಹೇಳ್ತೀನಿ. ಏ ಬೇಡ ಬಿಡಿ, ಬಲೆ ಸೀಕ್ರೆಟ್ ಅದು, ನಾನೇ ಆಮೇಲೆ ಮಾಡ್ತೀನಿ. ನಿಮ್ಮ ಹೆಸರೇನಂದ್ರಿ? ಸರ್ವೇಶ್ವರ ಅಂತ ಹೇಳಿ. ನಮ್ಮವ್ವ ಮಲೆ ಮಹದೇಶ್ವರನ್ಗೆ ಹರಕೆ ಹೊತ್ಮೇಲೆ ಹುಡ್ದೋನ್ ನಾನು. ಮಹದೇಶ್ವರನ? ನೀವು ಕೊಳ್ಳೇಗಾಲ ಚಾಮರಾಜನಗರದ ಕಡೆಯವರ? ಹೌದು ಹೇಳಿ, ಕೊಳ್ಳೇಗಾಲದಿಂದ 15 ಕಿಲೋಮೀಟರ್ ನಮ್ಮೂರು. ಹೌದಾ? ನಮ್ಮೂರು ಅಲ್ಲೇ. ನಮ್ ತಾತನೂರು ಮಾದೇಗೌಡನ ಪಾಳ್ಯ. ಹೌದಾ? ಹಂಗಾದ್ರೆ ನೀವು ನನ್ನ ಹೆಸರು ಕೇಳಿರ್ಲೇಬೇಕು, ಮಹದೇಶ್ವರನ್ ದೊಡ್ಡಿ ಸರ್ವೇಶ್ವರ ಅಂತ. ಸುತ್ತ ಹತ್ತೂರಿಗೆ ಫೇಮಸ್ಸು. ನನ್ನ ಸಮಾಜ ಸೇವೆಗೆ ತಹಶೀಲ್ದಾರ್ ಸಾಹೇಬ್ರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮಹದೇಶ್ವರನ್ ದೊಡ್ಡಿಗೆ ನಾನು ತುಂಬಾ ಚಿಕ್ಕವಳಿದ್ದಾಗ ಬಂದಿದ್ದೆ. ನಮ್ಮ ಅತ್ತೆ ತಂಗಿನ ಅದೇ ಊರಿಗೆ ಕೊಟ್ಟಿರೋದು. ಅವ್ರ ಗಂಡನ ಹೆಸರು ಸರ್ವೇಶ್ವರ. ಅವ್ರ ತಂದೆ 60 ಹಸು ಸಾಕಿದ್ರು. ತುಂಬಾ ದೊಡ್ಡ ಕುಳ. ನಿಮ್ಮ ಅತ್ತೆ ಹೆಸರು ಹೇಳಿ? ಸುನೀತಾ. ಅವ್ರ ತಂಗಿ ಹೆಸರು ಶಾರದಾ. ತುಂಬಾ ಒಳ್ಳೆಯವರು, ನಮಗ್ ತುಂಬಾ ಸಹಾಯ ಮಾಡಿದ್ರು. ಹೌದೌದು, ಊರಿಗೆ ಉಪ್ಕಾರಿ ಮನೆಗೆ ಮಾರಿ. ಏನಂದ್ರಿ? ಏನಿಲ್ಲ ಬಿಡಿ. ಅದು ನೀವು ಶಾರದಾ ಅವ್ರ ಗಂಡ ಸರ್ವೇಶ್ವರನ? ಇಲ್ಲಪ್ಪ, ನಾನು ಅವರಲ್ಲ. ಅವರೇ ಬೇರೆ, ನಾನೇ ಬೇರೆ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇರ್ತೀನಿ ಫೋನು. ಅಲ್ಲ, ನೀವು ಕಾಂಚನಂಗೆ ಫೋನ್ ಮಾಡಿದ್ದು ಏನ್ ವಿಷಯ ಅಂತ ಹೇಳಿದ್ರೆ ನಾನು ಅವಳಿಗೆ ಹೇಳ್ತೀನಿ. ಏನಿಲ್ಲ, ಸುಮ್ಮನೆ ಮಾಡಿದ್ದೆ ಅಂತ ಹೇಳಿ. ಕಿಶನ್ ಸಿಂಗ್, ಸಾಬ್ ನೀವ್ಯಾಕೆ ಬರಕ್ ಹೋದ್ರಿ ಸಾಬ್? ಕೂಗಿದ್ರೆ ನಾನೇ ಬರ್ತಾ ಇದ್ದೆ ಸಾಬ್. ಪರವಾಗಿಲ್ಲ ಕಿಶನ್ ಸಿಂಗ್, ನಮ್ ಕೆಲಸ ಆಗ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಸಾಬ್, ನಾನಿರೋದೇ ನಿಮ್ ಕೆಲಸ ಮಾಡಕ್ಕಲ್ವಾ ಸಾಬ್? ಬೋಲಿಯೇ ಸಾಬ್, ನೀವೇನ್ ಕೆಲಸ ಹೇಳಿದ್ರೆ ನಾನು ಮಾಡ್ತೀನಿ, ಬೋಲಿಯೇ ಸಾಬ್. ಇದು ಬೇರೆ ಕೆಲಸ. ನಾವ್ ಹೇಳಿದ್ದನ್ನ ಮಾಡ್ತೀಯಾ? ಮಾಡೋಣ ಬಿಡಿ ಸಾಬ್. ಹಾ, ಗೊತ್ತು ನೀನ್ ಮಾಡ್ತೀಯಾ ಅಂತ. ಈ ಹಿಂದೆ ಕಾಂಚನನ ಫಾಲೋ ಮಾಡಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿನೇ ಕೊಟ್ಟಿದ್ದೆ, ಮರೆಯಕ್ಕಾಗತ್ತಾ? ಆದ್ರೆ ಸಾಬ್, ನಾನು ನಿಮ್ಗೆ ಸುಳ್ಳು ಹೇಳಿದೆ ಅಂತ ನನ್ನ ಮೇಲೆ ಅನುಮಾನ ಪಟ್ಬಿಟ್ರಲ್ಲ ಸಾಬ್. ಸಾರಿ ಕಿಶನ್ ಸಿಂಗ್, ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಈ ಕೆಲಸ ನಿನ್ನಿಂದ ಮಾತ್ರ ಮಾಡೋದಿಕ್ ಸಾಧ್ಯ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ನೀನು ಈ ಮನೆ ಋಣ ತಿಂದಿದೀಯ, ಹೇಗಾದ್ರೂ ಮಾಡಿ ಅದನ್ನು ತೀರಿಸ್ಬೇಕು ಅನ್ನೋದು ಗೊತ್ತಿದೆಯಲ್ವಾ? ओ मैं कैसा बोल सकता हूँ साहब? ನನಗೆ ಯಾರು ಇಲ್ಲದೆ ಇದ್ದಾಗ ನಿಮ್ಮ ಮನೆಯವರು ನನ್ನ ಕೈ ಹಿಡಿದು दो वक्त रोटी दिया है साहब. ನೀನು ಈ ಮನೆಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧವಾಗಿದೆಯಲ್ಲ? वो तो सच्ची बात है साहब. इस घर के लिए ನಾನು ಏನು ಬೇಕಾದ್ರೆ ಮಾಡ್ತೀನಿ ಸಾಬ್.
ಮಾಡ್ತೀನಿ ಸಾಬ್. ನಿನ್ನೆ ನೀನು ಕಾಂಚನ ಏನ್ ಮಾತಾಡ್ತಾ ಇದ್ರಿ? ನಿನ್ನೆ ಹೇಳಿದ್ನಲ್ಲ ದೀಪ್ತಿ ಮೇಮ್ ಸಾಬ್ಗೆ. ಅದು ಸತ್ಯ ಅಲ್ಲ ಕಿಶನ್ ಸಿಂಗ್. ನೈ ಮೇಮ್ ಸಾಬ್, ವಹಿ ಸಚ್ಚೆ. ಸಾವಿತ್ರಿ ಕೈಯಲ್ಲಿ ಊಟ ಮಾಡಿದೀಯಾ, ಆ ಉಪ್ಪಿನ ಋಣ ನಿನ್ ಮೇಲಿದೆ. ಸುಳ್ಳು ಹೇಳಿದ್ರೆ ಸಾವಿತ್ರಿಗೆ ದ್ರೋಹ ಬಗ್ದಾಗುತ್ತೆ. ಸುಳ್ಳು ಹೇಳ್ತೀಯಾ? ಮೇಮ್ ಸಾಬ್, ನೀವೀಗೆಲ್ಲ ಕೇಳಿ ಮುझे बहुत ಶರ್ಮಿಂದಾ ಕರ್ ರಹೆ हैं. ಕಿಶನ್ ಸಿಂಗ್, ನಿನಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕೋ ಗೊತ್ತಾಗ್ತಿಲ್ಲ ನನಗೆ. ಅವಳು ನಾಗರಾವ್ನಂತ ಹೆಂಗಸು. ಅವಳು ಬಂದಿರೋದೇ ಈ ಮನೆ ಮುಳುಗ್ಸೋದಿಕ್ಕೆ. ಅವಳನ್ನ ನಾನು ಮದುವೆ ಅಂತ ಆದ್ರೆ ಈ ಮನೇಲಿ ಯಾರಿಗೂ ಉಳಿಗಾಲ ಇಲ್ಲ. ಹಾಗೆ ಆಗ್ಲಾ? ಪರವಾಗಿಲ್ವಾ? ನಿನ್ ಕೈ ಮುಗಿತೀನಪ್ಪ, ಬೇಕಿದ್ರೆ ನಿನ್ ಕಾಲ್ ಬೀಳ್ತೀನಿ. ನನ್ನ ಜೀವ ಉಳಿಸೋದು ನಿನ್ ಕೈಲಿದೆ. ನೀವು ನಾನು ಇಷ್ಟೊಂದು ಕೇಳ್ಕೊಬೇಕಾ ಸಾಬ್? ನಾನು ಹೇಳೋ ಸತ್ಯದಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ मैं बोलता हूँ साहब, सच बोलता हूँ साहब. मैं साहब ಅದು